ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಂತ್ ಜಗದೀಶ್ ವ್ಲಾಗ್ಸ್. ಎಲ್ಲ ಕ್ಷೇಮ ಆಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ಬಹುಶಃ ನೆನ್ನೆ ವಿಡಿಯೋಸ್ ಎಲ್ಲರೂ ಕಂಪ್ಲೀಟ್ ಆಗಿ ನೋಡಿದ್ದೀರಾ. ರಾಕ್ ವಿಡಿಯೋ ಆಯಿತು, ಶಾಕ್ ವಿಡಿಯೋ, ಫೈರ್ ವಿಡಿಯೋಸ್ ಎಲ್ಲ ಬಹುಶಃ ನೆನ್ನೆ ಒಂದು ವಿಡಿಯೋದಲ್ಲೇ ಆಗಿದೆ. ಸೊ ಬರೀ ರಾಕು ಶಾಕು ಫೈರ್ ಇದ್ರೆ ಏನು ಚೆನ್ನಾಗಿರುತ್ತೆ, ಎಮೋಷ್ನಲ್ ಆಗಿ ಇದ್ರೆ ಚೆನ್ನಾಗಿರುತ್ತೆ ಅಲ್ಲ. ಸೊ ಸ್ವಲ್ಪ ಸೆಂಟಿಮೆಂಟ್ ಆಗಿ ಎಮೋಷ್ನಲ್ ಆಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಓವರ್ ಆಲ್ ಟೋಟಲ್ ಫುಲ್ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ. ಸೊ ಮತ್ತೆ ತಡ ಮಾಡೋದು ಬೇಡ, ಈ ಒಂದು ವಿಡಿಯೋ ಏನು ಅನ್ನೋದನ್ನ ನೀವು ತಿಳ್ಕೊಂಡು ಬನ್ನಿ. ಅದಾದ ನಂತರ ನಾನು ಮಾತಾಡ್ತೀನಿ. ಪಾರಿಲ್ಲದೆ ನಾನಿಲ್ಲ, ನಮ್ಮ ಪಾರಿಲ್ಲದೆ ಏನಿಲ್ಲ. ಅಪ್ಪನ ಕಂಡರೆ ನಂಗೆ ತುಂಬಲವು ಮಾಡೋದಿಲ್ಲ. ಅವರಿಗೆ ನೋವು ಪಾರಿಲ್ಲದೆ ನಾನಿಲ್ಲ, ನಮ್ಮ ಪಾರಿಲ್ಲದೆ ಏನಿಲ್ಲ. ಅಪ್ಪನ ಕಂಡರೆ ನಂಗೆ ತುಂಬಲವು ಮಾಡೋದಿಲ್ಲ. ಅವರಿಗೆ ನೋವು ಏನೇ ಮಾಡು ಬಯ್ಯೋದಿಲ್ಲ ನನ್ನ ಡ್ಯಾಡೆ. ಚಿಕ್ಕೋನಿದ್ದಾಗ್ತು ತಿಳಿಸ್ತಿದ್ರು ABCD. ಪ್ರೀತಿ ಮಾಡೋದ್ ಕಲಿಬೇಕು ಇವರ ನೋಡಿ. ಕ್ರಮ ಮಾಡಿರೋ ಬೆಸ್ಟ್ ಪೀಸು ನನ್ನ ಡ್ಯಾಡೆ. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ಈ ಜೀವ ನಿಂತಿದೆ, ಉಸಿರಾಟ ಸಾಗಿದೆ, ಕಾರಣ ನಿನಗೆ
ಆಳ್ಬಾರ್ದು ಕಣ. ನೋಡ, ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು, ಆಳ್ಬಾರ್ದು. ನೋಡ ನೋಡ, ನಾನು ಕುಣಿತೀನಿ. ಕುಣಿಲ, ನೀನು ಕುಣಿ, ಬಾ ಬಾ. ಆ, 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 ಆ. ಸಾವಿರ ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದು ಯುದ್ಧ ಗೆಲ್ಬೋದು. ಅದೇ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ ಸಾವಿರ ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬೋದು. ನ್ಯಾಷನಲ್ ಅಂತಮ್ ಇರುತ್ತೆ, ರಾಷ್ಟ್ರಗೀತೆ ಇರುತ್ತೆ. ದಯವಿಟ್ಟು ಆ ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಾ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ. भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗಿದೆ ಈ ಒಂದು ವಿಡಿಯೋ ಅಂತ. ನಾನು ಸ್ವಲ್ಪ ಭಾವಗಳಾದೆ, ನನಗೂ ತುಂಬ ಬೇಜಾರಾಯಿತು ಕೂಡ, ಕಣ್ತುಂಬಿ ಬಂತು ಕೂಡ ನನಗೆ ಆ ಒಂದು ಟೈಮಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ ಅದು ಯಾರ ಸ್ವತ್ತು ಅಲ್ಲ. ಸೊ ಹಾಗಾಗಿ ಅವರ ಅವಧಿ ಮುಗಿದಾಗ ಅವರವರ ಅವಧಿ ಮುಗಿದಾಗ ಎಲ್ಲರೂ ಹೋಗಲೇಬೇಕು. ಸೊ ಏನೂ ಮಾಡಲಿಕ್ಕಾಗಲ್ಲ. ಹಾಗೆ ಇಲ್ಲಿ ಬಹುಶಃ ತುಂಬಾ ಅಬ್ಸರ್ವ್ ಮಾಡಿರ್ಬೋದು, ಟೀಚರ್ಸ್ ಕೂಡ ಇಲ್ಲಿ ಒಂದು ಹಾಡಿನ ಮೂಲಕ ಅವರ ಒಂದು ನಮನವನ್ನು ಸಲ್ಲಿಸಿದ್ದಾರೆ. ಅವರ ಒಂದು ಭಾವನೆಗಳನ್ನ ಹೊರಗೆ ಹಾಕಿದ್ದಾರೆ, ನೋವನ್ನು ಹೊರಗೆ ಹಾಕಿದ್ದಾರೆ. ನಮ್ಮ ಪ್ರಾಂಶುಪಾಲರು ಅಷ್ಟೇ ಕೂಡ ತುಂಬಾ ನೋವಾಗುತ್ತೆ. ಇದೊಂದು ಸಾಂಗ್ ನೋಡ್ತಾ ಇದ್ದರೆ ನಂಗೆ ತುಂಬಾ ಫೀಲ್ ಆಯಿತು ಪರ್ಸ್ನಲಿ. ಬಟ್ ಏನೂ ನಂಗೆ ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಡಿಯೋವನ್ನು ಎಂಡ್ ಮಾಡೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ.